इलेक्टोरल बॉन्ड न होते तो किस व्यवस्था में ताकत है वो ढूंढ के निकालते कि पैसा कहाँ से आया और कहाँ गया। प्रधानमंत्री पकड़े गए हैं, इसीलिए ये एएनआई को इंटरव्यू दे रहे हैं। मैं बता रहा हूं, सुनो, ये पकड़े गए हैं। ये दुनिया का सबसे बड़ा एक्सटॉर्शन स्कीम है और इसके मास्टरमाइंड नरेंद्र मोदी जी हैं। ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ದುಡ್ಡು ಬೇಕು. ಇಂಡಿಯಾದು ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರೇ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾ ಇಲ್ಲ. Nirmala Sitharaman also going to contest a Lok Sabha seat this time? No, the party did ask me, but I don't have that kind of money to contest. ನೀವು 2019 ಲೋಕಸಭಾ ಎಲೆಕ್ಷನ್ ನೋಡಿದ್ರೆ ಅದರಲ್ಲಿ ಕೆಲವು ರಿಪೋರ್ಟ್ಸ್ ಪ್ರಕಾರ ಬಿಜೆಪಿ ಖರ್ಚು ಮಾಡಿರೋದು 27,000 ಕೋಟಿ. ಅದರಲ್ಲಿ ಸೀಟ್ಸ್ ಇದ್ದಿದ್ದು 543. ಸೊ 543 ಸೀಟ್ಸ್ಗೆ 27,000 ಕೋಟಿನ ಖರ್ಚು ಮಾಡಿದ್ದಾರೆ ಅಂತಂದರೆ ಒಂದೊಂದು ಸೀಟಿಗೆ 50 ಕೋಟಿ ಹತ್ರ ಖರ್ಚು ಮಾಡಿದ್ದಾರೆ. ಸೊ ಇವತ್ತು ಎಲೆಕ್ಷನಲ್ಲಿ ಯಾರಾದರೂ ನಿಲ್ಲಬೇಕು ಅಂದರೆ ಅವ್ರಿಗೆ ಕೋಟಿ ಕೋಟಿ ದುಡ್ಡು ಬೇಕು. ಸೊ ಇವತ್ತು ಡೆಮೋಕ್ರಸಿ ಫಾರ್ ದ ಪೀಪಲ್ ಬೈ ದ ಪೀಪಲ್ ಟು ದ ಪೀಪಲ್ ಅದು ಅಂದರೆ ಪ್ರಜಾಪ್ರಭುತ್ವ ಏನು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಏನಿತ್ತು ಅದನ್ನು ಚೇಂಜ್ ಮಾಡಿ ಜನರಿಂದ ಶ್ರೀಮಂತ ಜನರಿಗಾಗಿ ಶ್ರೀಮಂತ ಜನರಿಗೋಸ್ಕರ ಅಂತ ಮಾಡಬೇಕು. ಪೊಲಿಟಿಕಲ್ ಪಾರ್ಟೀಸ್ಗಳು ತುಂಬ ಕಡೆ ದುಡ್ಡನ್ನು ಖರ್ಚು ಮಾಡುತ್ತೆ, ಕೋಟಿ ಕೋಟಿ ದುಡ್ಡನ್ನು ಖರ್ಚು ಮಾಡುತ್ತೆ. ಕ್ಯಾಂಪೇನ್ಸ್ಗಳಾಗಿರ್ಬೋದು, ರ್ಯಾಲೀಸ್ಗಳಾಗಿರ್ಬೋದು, ಅಥವಾ ಈ ಟಿ ವಿ ಅಡ್ವರ್ಟೈಸ್ಮೆಂಟ್ಸ್, ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ಸ್, ಈಗ ಕಾಲ್ ಮಾಡಿಬಿಟ್ಟು ಫೋನ್ ಮಾಡಿಬಿಟ್ಟು ಕೂಡ ಅಡ್ವರ್ಟೈಸ್ಮೆಂಟ್ಸ್ನ ಮಾಡ್ತಿದ್ದಾರೆ. ಸೊ ಇದಕ್ಕೆಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳು ದುಡ್ಡು ಎಲ್ಲಿಂದ ತರುತ್ತೆ? ಪೊಲಿಟಿಕಲ್ ಪಾರ್ಟೀಸ್ಗಳು ಬಿಸ್ನೆಸ್ ಅಂತೂ ಮಾಡ್ತಾ ಇಲ್ಲ. ಸೊ ಈ ಪೊಲಿಟಿಕಲ್ ಪಾರ್ಟೀಸ್ಗಳು ಏನು ಮಾಡುತ್ತೆ ಅಂದರೆ ದುಡ್ಡು ಬೇಕಾದಾಗ ಬಿಸ್ನೆಸ್ ಏನಿದೆ ಅಂದರೆ ಕಂಪ್ನೀಸ್ಗಳೇನಿದೆ ಅವ್ರ ಹತ್ರ ಫಂಡ್ಸ್ಗಳನ್ನ ತೊಗೊಳುತ್ತೆ. ನಾರ್ಮಲ್ ಜನರ ಹತ್ರ ಅಷ್ಟು ಫಂಡ್ಸ್ ಇಲ್ಲದೆ ಇರೋದ್ರಿಂದ ಈ ಪೊಲಿಟಿಕಲ್ ಪಾರ್ಟೀಸ್ಗಳು ಈ ಕಂಪ್ನೀಸ್ಗಳ ಹತ್ರನೇ ಫಂಡ್ಸ್ನ ತೊಗೊಳುತ್ತೆ. ಸೊ ಈ ಎಲೆಕ್ಟ್ರಲ್ ಬಾಂಡ್ಸ್ ಬರೋ ಮುಂಚೆ ಕಂಪ್ನೀಸ್ಗಳು ಹೇಗೆ ಫಂಡ್ ಮಾಡ್ತಿದ್ವು ಅಂದರೆ ಅದು ಕೆಲವೊಂದು ರೂಲ್ಸ್ಗಳಿತ್ತು. ಕಂಪ್ನೀಸ್ಗಳದ್ದು 7.5% ತನಕ ಪ್ರಾಫಿಟ್ ಏನಿದೆ ಅಷ್ಟು ಮಾತ್ರ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಫಂಡ್ಸ್ ಮಾಡ್ಬೋದಿತ್ತು. ಇನ್ನೇನು ಅಂದರೆ 20,000ಕ್ಕಿಂತ ಯಾವುದಾದ್ರೂ ಕಂಪ್ನಿ ಪೊಲಿಟಿಕಲ್ ಪಾರ್ಟೀಸ್ಗೆ ಫಂಡ್ ಮಾಡ್ತಿದೆ ಅಂದರೆ ಅದನ್ನು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು. ಸೊ ಈ ಕಂಪನೀಸ್ಗಳಿಗೆ 20,000ಕ್ಕಿಂತ ಜಾಸ್ತಿ ಡೊನೇಷನ್ಸ್ನ ಏನು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು. ಇದು ತುಂಬ ಪ್ರಾಬ್ಲಮ್ ಆಗಿತ್ತು. ಯಾಕಂದರೆ ಈಗ ನಾನೊಂದು BJPಗೆ ಒಂದು ಡೊನೇಷನ್ಸ್ನ ಕೊಟ್ಟೆ ಅಂತ ಅಂದ್ಕೊಳ್ಳಿ. ಸೊ ಆಗ ಕಾಂಗ್ರೆಸ್ ಅವ್ರು ಏನಾದರೂ ಪವರ್ಗೆ ಬಂದರೆ ಅವ್ರು ನನಗೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಿದ್ರು. ನನಗೆ ಟೆಂಡರ್ಸ್ನ ಕೊಡದೇ ಇರ್ಬೋದು ಅಥವಾ ಕಾಂಟ್ರಾಕ್ಟ್ಸ್ನ ಕೊಡದೇ ಇರ್ಬೋದು. ಸೊ ಈ ರೀತಿ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದೇ ನಾನು ಕಾಂಗ್ರೆಸ್ಸಿಗೆ ಫಂಡ್ ಮಾಡಿದ್ರೆ BJP ಪವರ್ಗೆ ಬಂದರೆ BJP ನನಗೆ ಪ್ರಾಬ್ಲಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ಕಂಪ್ನೀಸ್ಗಳು ಏನು ಮಾಡ್ತಾರೆ ಅಂದರೆ ತುಂಬ ಕ್ಯಾಶಲ್ಲೇ ಡೀಲ್ ಮಾಡ್ತಿದ್ವು ಮತ್ತು ಬ್ಲ್ಯಾಕ್ ಮನೀಸ್ಗಳಲ್ಲಿ ಡೀಲ್ ಮಾಡ್ತಿದ್ವು. ಯಾರು ಓಪನ್ ಆಗಿ ದುಡ್ಡನ್ನು ಕೊಡ್ತಾನೆ ಇರಲಿಲ್ಲ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಲೇಟ್ ಅರುಣ್ ಜೇಟ್ಲಿ ಅವರು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ಸ್ನ ತೊಗೊಂಡು ಬರ್ತಾರೆ. ಸೊ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಇದು ಒಂದು ರೀತಿ ಮೂವಿ ಟಿಕೆಟ್ಸ್ ಥರನೇ. ಈಗ ನೀವು ದುಡ್ಡು ಕೊಟ್ಟು ಮೂವಿ ಟಿಕೆಟ್ ತೊಗೊಂಡ್ಮೇಲೆ ಅದನ್ನು ಯಾರಿಗೆ ಬೇಕಾದ್ರೂ ದುಡ್ಡು ಕೊಡ್ಬೋದು. ಸೊ ಆ ಮೂವಿ ಟಿಕೆಟ್ದು ವ್ಯಾಲ್ಯೂ ಏನಿರುತ್ತೆ, ನೀವು ಎಷ್ಟು ದುಡ್ಡು ಕೊಟ್ಟಿರ್ತೀರೋ ಅಷ್ಟೇ ಇರುತ್ತೆ. ಸೊ ಎಲೆಕ್ಟ್ರಲ್ ಬಾಂಡ್ಸ್ ಕೂಡ ಅದೇ ರೀತಿ. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ದುಡ್ಡು ಕೊಟ್ಬಿಟ್ಟು ಎಲೆಕ್ಟ್ರಲ್ ಬಾಂಡ್ಸ್ನ ಪರ್ಚೇಸ್ ಮಾಡಬೇಕು. ಅದರಲ್ಲಿ ನಿಮ್ಮ ಹೆಸರು ಇರೋಲ್ಲ ಮತ್ತು ನೀವು ಯಾವ ಪಾರ್ಟಿಗೆ ಕೊಡ್ತಾ ಇದ್ದೀರ ಅದರದ್ದು ಹೆಸರು ಕೂಡ ಇರೋಲ್ಲ. ಜಸ್ಟ್ ನೀವು ಎಷ್ಟು ದುಡ್ಡು ಬಾಂಡ್ಸ್ನ ತೊಗೊಂಡಿದ್ದೀರ ಅದರದ್ದು ಡೀಟೇಲ್ಸ್ ಮಾತ್ರ ಇರುತ್ತೆ. ಬಟ್ ನೀವು ತೊಗೊಳ್ಳೋ ಮುಂಚೆ ನಿಮ್ಮದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಕೌಂಟ್ ಇಲ್ಲ ಅಂದರೆ ನೀವು KYC ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಕೊಟ್ಬಿಟ್ಟು ಎಲೆಕ್ಟ್ರಲ್ ಬಾಂಡ್ಸ್ನ ಪರ್ಚೇಸ್ ಮಾಡಬೇಕು. ಸೊ ನೀವು ಒಂದು ಸತಿ ಪರ್ಚೇಸ್ ಮಾಡಿ ಆದಮೇಲೆ ಅದನ್ನು ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಟ್ಟ ಮೇಲೆ ಪೊಲಿಟಿಕಲ್ ಪಾರ್ಟೀಸ್ಗಳು ಅದನ್ನು ಪುನಃ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೋಗ್ಬಿಟ್ಟು ಅವ್ರ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಕೊಳ್ಬೋದು. ಸೊ ಪೊಲಿಟಿಕಲ್ ಪಾರ್ಟೀಸ್ ಕೂಡ ನೀವು ಹೇಳಿಲ್ಲ, ನಾನೇ ಕೊಟ್ಟಿರೋದು ಅಂತ ಹೇಳಿಲ್ಲ, ಹೇಗಾದರೂ ನೀವು ಎಲೆಕ್ಟ್ರಲ್ ಬಾಂಡ್ಸ್ನ ಅವ್ರಿಗೆ ತಲುಪಿಸಿದ್ರೆ ಅವ್ರಿಗೂ ಕೂಡ ಗೊತ್ತಾಗಲ್ಲ ಈ ಬಾಂಡ್ಸ್ಗಳು ಯಾರು ಕೊಟ್ಟಿದ್ದು, ಯಾರು ಫಂಡ್ ಮಾಡ್ತಿದ್ದಾರಂತ. ಆಪೋಸಿಷನ್ಸ್ಗೂ ಕೂಡ ಗೊತ್ತಾಗಲ್ಲ. ಸೊ ಎಲೆಕ್ಟ್ರಲ್ ಬಾಂಡ್ಸ್ನ 1,000 ರೂಪಾಯಿದು, 10,000 ರೂಪಾಯಿದು ಮತ್ತು 1 ಲಕ್ಷ ಮತ್ತು 1 ಕೋಟಿ ಇದರದ್ದು ಎಲೆಕ್ಟ್ರಲ್ ಬಾಂಡ್ಸ್ನ SBI ಅವರು ಇಶ್ಯೂ ಮಾಡ್ತಾಯಿದ್ರು. ಮತ್ತು ಎಲೆಕ್ಟ್ರಲ್ ಬಾಂಡ್ಸ್ನ ನೀವು ಯಾವಾಗಲೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಇದು ಕೆಲವೊಂದು ಸ್ಪೆಸಿಫಿಕ್ ಡೇಟ್ಸ್ಗಳಿದ್ದು. ನೀವು 1 ಜನವರಿಯಿಂದ 10th Jan ಎಕ್ಸಾಂಪಲ್, ಅಥವಾ 1 ಆಗಸ್ಟಿಂದ 10th ಆಗಸ್ಟ್. ಸೊ ಈ ರೀತಿ ಸ್ಪೆಸಿಫಿಕ್ ಡೇಟ್ಸ್ ಇತ್ತು. ಮತ್ತು ನೀವು ಒಂದ್ಸತಿ ಎಲೆಕ್ಟ್ರಲ್ ಬಾಂಡ್ಸ್ನ ತೊಗೊಂಡ್ಮೇಲೆ ಅದಕ್ಕೆ 15 ದಿವಸ ಮಾತ್ರ ವ್ಯಾಲಿಡಿಟಿ ಇತ್ತು. ಅಷ್ಟರೊಳಗಡೆ ನೀವು ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಟ್ಟು ಪೊಲಿಟಿಕಲ್ ಪಾರ್ಟೀಸ್ಗಳು ಅದರಿಂದ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಾಗಿತ್ತು. 15 ದಿನಕ್ಕಿಂತ ಜಾಸ್ತಿ ಏನಾದರೂ ಆದರೆ ಆ ಫಂಡ್ಸ್ ಏನಿತ್ತು ಅದು ಎಲ್ಲ ಫಂಡ್ಸ್ಗಳು PMದು ಫಂಡ್ಸ್ ಏನಿರುತ್ತೆ ಅದಕ್ಕೆ ಟ್ರಾನ್ಸ್ಫರ್ ಆಗ್ತಾಯಿತ್ತು. ಬಟ್ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಕೂಡ ಕೆಲವು ಪ್ರಾಬ್ಲಮ್ಸ್ ಇತ್ತು. ADR ಅಂದರೆ ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ ಒಂದು ಗ್ರೂಪ್ಸ್ ಏನಿದೆ, ಅವರು ಸುಪ್ರೀಂ ಕೋರ್ಟಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಅಗೇನೆಸ್ಟ್ ಕೇಸ್ನ ಫೈಲ್ ಮಾಡ್ತಾರೆ. ಇದರಲ್ಲಿ ಅವ್ರು ಗೆಲ್ತಾರೆ ಕೂಡ. ಸೊ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಸ್ಟೇಟ್ ಬ್ಯಾಂಕ್ ಇಂಡಿಯಾದವ್ರಿಗೆ ಆರ್ಡರ್ ಮಾಡುತ್ತೆ, ಯಾವುದೆಲ್ಲ ಕಂಪ್ನೀಸ್ಗಳು ಯಾವುದೆಲ್ಲ ಪಾರ್ಟಿಗೆ ಎಷ್ಟೆಷ್ಟು ಫಂಡ್ಸ್ನ ಕೊಟ್ಟಿದ್ದಾರೆ ಅದನ್ನು ಪಬ್ಲಿಕ್ಕಲ್ಲಿ ರಿವೀಲ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಅದು ಕತೆ ಹೇಳ್ತಾರೆ, ಎಲೆಕ್ಷನ್ ಆದಮೇಲೆ ಬಿಡ್ತೀವಿ ಹಾಗೆ ಹೇಗೆ ಅಂತ. ಬಟ್ ಸುಪ್ರೀಂ ಕೋರ್ಟ್ ಅವ್ರು ಬಿಡೋದಲ್ಲ. ಫೈನಲ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಪಬ್ಲಿಕ್ಕಿಗೆ ಲಿಸ್ಟ್ ಮಾಡ್ತಾರೆ. ಸೊ ಅದರದ್ದು ಆರ್ಟಿಕಲ್ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು.
ಸೊ ಅದರಲ್ಲಿ ನೀವು ಕೆಲವು ಫಂಡಿಂಗ್ಸ್ಗಳನ್ನ ನೋಡ್ಬೋದು. ಎಲ್ಲ ಪಾರ್ಟೀಸ್ಗಳು ಫಂಡ್ಸ್ನ ತೊಗೊಂಡಿದೆ. ಹೈಯೆಸ್ಟ್ ಫಂಡಿಂಗ್ಸ್ BJP ತಗೊಂಡಿದೆ, ಅದನ್ನು ನೆಕ್ಸ್ಟ್ ಬೇರೆ ಬೇರೆ ಪಾರ್ಟೀಸ್ಗಳು ತೊಗೊಂಡಿದೆ. ಸೊ ಎಲೆಕ್ಟ್ರಲ್ ಬಾಂಡ್ಸ್ನ ಹೈಯೆಸ್ಟ್ ಪರ್ಚೇಸ್ ಮಾಡಿರುವಂಥ ಕಂಪನಿ ಯಾವುದು ಅಂತ ನೋಡೋಕೆ ಹೋದರೆ ಫ್ಯೂಚರ್ ಗೇಮಿಂಗ್ ಅಂತ ಕಂಪನಿ. ಇವ್ರು 1300 ಕೋಟಿಗಿಂತ ಜಾಸ್ತಿ ಎಲೆಕ್ಟ್ರಲ್ ಬಾಂಡ್ಸ್ನ ಪರ್ಚೇಸ್ ಮಾಡಿದ್ರು. ಇದನ್ನು ಬೇರೆ ಬೇರೆ ಪಾರ್ಟೀಸ್ಗಳಿಗೆ ಫಂಡ್ಸ್ ರೀತಿಯಲ್ಲಿ ಕೊಟ್ಟಿದ್ರು. ಸೊ ಈ ಫ್ಯೂಚರ್ ಗೇಮಿಂಗ್ ಕಂಪನೀಸ್ದು ಓನರ್ ಯಾರು ಅಂತ ನೋಡೋಕೆ ಹೋದರೆ ಸ್ಯಾಂಟಿಗೋ ಮಾರ್ಟಿನ್ಸ್ ಅಂತ, ಇವನು ಲಾಟ್ರಿ ಕಿಂಗ್ ಅಂತ ಕೂಡ ಕರೀತಾರೆ. ಸೊ ನಿಮಗೀಗ ಫೈನಲಾಗಿ ಒಂದು ಕ್ವಶನ್ ಇರ್ಬೋದು, ಯಾಕೆ ಈ ಕಂಪನೀಸ್ಗಳೆಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಫಂಡ್ಸ್ ಮಾಡ್ತಾರಂತ. ಸೊ ಬೇಸಿಕಲಿ ಈ ಕಂಪನೀಸ್ಗಳು ಯಾಕೆ ಫಂಡ್ಸ್ನ ಮಾಡ್ತಾರಂದರೆ, ಈಗ ದುಡ್ಡು ಕೊಟ್ಟರೆ ಅದನ್ನು ಆಮೇಲೆ ವಾಪಸ್ ತೊಗೋತಾರೆ. ಅಂದರೆ ಒಂದು ಕೈಯಲ್ಲಿ ಕೊಟ್ಬಿಟ್ಟು ಒಂದು ಕೈಯಲ್ಲಿ ವಾಪಸ್ ತೊಗೋತಾರೆ. ಸೊ ಈಗ ಪಾರ್ಟೀಸ್ಗಳಿಗೆ ಫಂಡ್ಸ್ ಮಾಡ್ತಾರೆ. ಅವ್ರು ಏನಾದರೂ ಪವರಿಗೆ ಬಂದು ಗೆದ್ದರೆ ಅವ್ರ ಹತ್ರ ಟೆಂಡರ್ ಆಗಿರ್ಬೋದು ಅಥವಾ ಬೇರೆ ಕಾಂಟ್ರಾಕ್ಟ್ಸ್ಗಳಾಗಿರ್ಬೋದು ಅಥವಾ ಅವ್ರ ಕಂಪನೀಸ್ದು ಬಿಸ್ನೆಸ್ ಏನಿದೆ ಅದ್ರದ್ದು ಫೇವರ್ ಆಗಿ ಪಾಲಿಸೀಸ್ಗಳನ್ನ ಮಾಡಿಸ್ಕೋತಾರೆ. ಸೊ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ನಿಮಗೆ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ಅಥವಾ ಯಾವುದಾದ್ರೂ ಟಾಪಿಕ್ ಮೇಲೆ ವೀಡಿಯೋ ಬೇಕು ಅಂತಿದ್ರೂ ಕೇಳ್ಬೋದು. ಸೊ ಇಲ್ಲಿ ತನಕ ನೀವು ಈ ವಿಡಿಯೋನ ನೋಡಿದ್ದೀರಂದರೆ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅರ್ಥ. ಸೊ ಇದೇ ರೀತಿ ಹೆಲ್ಪ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.